ನ್ಯೂಸ್@4ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತು ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡಲಿದ್ದು, ಕೊರೋನಾ ಕಾಲದಲ್ಲಿ ಮಾಡ್ತಾ ಇರುವಂತಹ 7ನೇ ಭಾಷಣ ಇದಾಗಲಿದೆ. ದೇಶಕ್ಕೆ ಸಿಹಿ ಸುದ್ದಿ ಕೊಡ್ತಾರ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಹೇಳುವ ಸಾಧ್ಯತೆಗಳಿದೆ, ಯಾವ ರೀತಿಯ ಸಂದೇಶವನ್ನ ಕೊಡುವ ಸಾಧ್ಯತೆ ಇದೆ. ಆಲ್ರೆಡಿ ನವರಾತ್ರಿ ಹಬ್ಬ ಒಂದ್ ಕಡೆ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ದಸರಾ ಸಂದರ್ಭಕ್ಕೆ ಈ ಒಂದು ಸಂದೇಶವನ್ನ ಕೊಡ್ತಾರ. ಕೊರೋನಾ ಕಾಲದಲ್ಲಿ 7ನೇ ಭಾಷಣವನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೇಶಕ್ಕೆ ಸಿಹಿ ಸುದ್ದಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ? ಇವತ್ತು ಆ ಒಂದು ಸೂಚನೆಯನ್ನ ಏನಾದ್ರೂ ಕೊಡ್ತಾರ ನರೇಂದ್ರ ಮೋದಿ? ಮೋದಿ ಮಾತಿಗೆ ಇಡೀ ವಿಶ್ವವೇ ಕಾಯ್ತಾ ಇರೋದು ಯಾಕೆ? 138 ಕೋಟಿ ಭಾರತೀಯರಿಗೂ ಈಗ ಕುತೂಹಲ ಇದೆ. ಏನ್ ಮಾತಾಡಬಹುದು ಇವತ್ತು ಅನ್ನುವಂಥದ್ದು. ಆ ಕುತೂಹಲ ಯಾಕೆ? ದೇಶಕ್ಕೆ ಸಿಹಿ ಸುದ್ದಿ ಕೊಡ್ತಾರಾ ನರೇಂದ್ರ ಮೋದಿ ಅನ್ನುವಂತಹ ಕುತೂಹಲ ಇದೆ. ಹಾಗಾದ್ರೆ ಮೋದಿ ಅವರು ಯಾವ್ಯಾವ ವಿಚಾರಗಳನ್ನ ಹೇಳ್ಬೋದು? 2 ಸುತ್ತು ಕೋವಿಡ್-19 ವ್ಯಾಕ್ಸಿನ್ ಪರೀಕ್ಷೆ ನಡೆದಿದೆ. 2 ಸಲದ ವ್ಯಾಕ್ಸಿನ್ ಪ್ರಯೋಗವೂ ಕೂಡ ಯಶಸ್ವಿಯಾಗಿದೆ. ಇವತ್ತು ಕೋವಿಡ್-19ಗೆ ವ್ಯಾಕ್ಸಿನ್ ಏನಾದ್ರೂ ಘೋಷಣೆ ಮಾಡಬಹುದಾ? ಕೊರೋನಾ ನಿಯಮಗಳನ್ನೇ ಯಾರು ಪಾಲಿಸ್ತಾ ಇಲ್ಲ. ಕೊರೋನಾ ಸೋಂಕು ಸಾವು ಕಮ್ಮಿ ಆಗ್ತಾನೆ ಇಲ್ಲ. ಕೊರೋನಾ ನಿಯಮ ಮತ್ತಷ್ಟು ಕಠಿಣ ಮಾಡ್ತಾರಾ ಮೋದಿ? ಗಡಿ ರೇಖೆಯಲ್ಲಿ ಪದೇ ಪದೇ ನಿಯಮಗಳ ಉಲ್ಲಂಘನೆ ಕೂಡ ಆಗ್ತಾ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾರ. ಒಂದ್ ಕಡೆ ಚೀನಾ, ಮತ್ತೊಂದು ಕಡೆ ಪಾಕಿಸ್ತಾನದಿಂದ ಗಡಿಯ ಕಿರಿಕಿರಿ ಅಂತೂ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಇನ್ನೊಂದ್ ಕಡೆ ಸಾಲು ಸಾಲು ಹಬ್ಬಗಳು ಆಲ್ರೆಡಿ ಬರ್ತಾ ಇದೆ. ನವರಾತ್ರಿ ಹಬ್ಬ ಬೇರೆ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಈಗಾಗಲೇ ಸಮುದಾಯಕ್ಕೆ ಹರಡಿರುವಂತಹ ಆತಂಕ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರಗಳನ್ನ ಇಟ್ಟುಕೊಂಡು ಕೂಡ ಇವತ್ತು ಮಾತನಾಡುವ ಸಾಧ್ಯತೆ ಇದೆ. ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಿ, ಆದ್ರೆ ದಯವಿಟ್ಟು ಸೋಂಕು ಹರಡದ ಹಾಗೆ ನೋಡ್ಕೊಳ್ಳಿ ಅಂತ ಹೇಳುವ ಚಾನ್ಸಸ್ ಕೂಡ ಇದೆ. ಸೊ ಒಂದ್ ಕಡೆ ಶತ್ರು ರಾಷ್ಟ್ರಗಳಿಗೆ ಶಾಕಿಂಗ್ ಸುದ್ದಿ ಕೊಡ್ತಾರ ಮೋದಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಭಾಷಣ ಬಹಳ ಮಹತ್ವವನ್ನ ಪಡ್ಕೊಂಡಿದೆ. ಬಹಳ ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಸಂಜೆ 6 ಗಂಟೆಗೆ ಪ್ರಧಾನಿ ಮೋದಿ ದೇಶವನ್ನ ಉದ್ದೇಶಿಸಿ ಇವತ್ತು ಮಾತನಾಡಲಿದ್ದಾರೆ. ಆ ಒಂದು ಮಾತಿನ ಬಗ್ಗೆನೆ ಬಹಳ ಕುತೂಹಲ ಇರುವಂತದ್ದು. ಇಡೀ ವಿಶ್ವವೇ ಈಗ ಕಾಯ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಸಂದೇಶವನ್ನ ಕೊಡ್ತಾರೆ. ಕೊರೋನಾ ಅಬ್ಬರದ ಸಮಯದಲ್ಲೇ ಒಂದು ರೀತಿಯಲ್ಲಿ ಲಸಿಕೆಯ ಬಗ್ಗೆ ಏನಾದ್ರೂ ಸುಳಿವು ಕೊಡ್ತಾರಾ ಪ್ರಧಾನಿ ಅನ್ನುವಂಥದ್ದು. ಆರ್ಥಿಕ ಪ್ಯಾಕೇಜ್ ಏನಾದ್ರೂ ಘೋಷಣೆ ಮಾಡ್ತಾರಾ ಅನ್ನುವ ಪ್ರಶ್ನೆ ಕೂಡ ಇದೆ. ಇವೆಲ್ಲದರ ಮಧ್ಯೆ ಮತ್ತೊಂದು ವಿಚಾರ ಅಂದ್ರೆ, ಹಬ್ಬದ ಸಂದರ್ಭದಲ್ಲಿ ಈಗಾಗಲೇ ಯಾವ ರೀತಿಯಾಗಿ ಹಬ್ಬವನ್ನ ಆಚರಣೆ ಮಾಡಬೇಕು, ಅದರಲ್ಲೂ ಕೂಡ ಕೊರೋನಾ ಸೋಂಕು ಹರಡದ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸರಣಿ ಹಬ್ಬಗಳು ಈಗಾಗಲೇ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಬ್ಬದ ಆಚರಣೆಯನ್ನ ನಾವು ಮಾಡುವಂತಹ ನೆಪದಲ್ಲಿ ಈ ಕೊರೋನಾ ಸೋಂಕಿಗೆ ತುತ್ತಾಗದ ಹಾಗೆ ನೋಡ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಶರನ್ನವರಾತ್ರಿಯ ಸಂದರ್ಭದಲ್ಲಿ ಯಾವ ರೀತಿಯ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಕೊಡ್ತಾರೆ ಬಹಳ ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಇಡೀ ವಿಶ್ವವೇ ಕಾಯ್ತಾ ಇದೆ. 138 ಕೋಟಿ ಭಾರತೀಯರು ಕೂಡ ಕಾಯ್ತಾ ಇದ್ದಾರೆ. ಏನ್ ಹೇಳ್ಬೋದು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೇಳಿ. ಈಗಾಗಲೇ 7ನೇ ಭಾಷಣ ಕೊರೋನಾ ಸಂದರ್ಭದಲ್ಲಿ ಇದು. ಇಡೀ ಒಂದು ದೇಶದ ಜನರ ಚಿತ್ತ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನತ್ತ ಇದೆ. ಹಾಗಾಗಿ ಇವತ್ತು 6 ಗಂಟೆಗೆ ಇನ್ನು ನಾವು ಗಮನಿಸಬಹುದು, ಕೇವಲ 1 ಗಂಟೆ 55 ನಿಮಿಷ 36 ಸೆಕೆಂಡ್ಸ್ ಮಾತ್ರ ಬಾಕಿ ಇದೆ. ಆ ಒಂದು ಭಾಷಣದಲ್ಲಿ ಏನ್ ಹೇಳಬಹುದು? ಆರ್ಥಿಕ ಪ್ಯಾಕೇಜ್ ಏನಾದ್ರೂ ಘೋಷಣೆ ಮಾಡ್ತಾರಾ, ಅಥವಾ ಬಹಳ ಮಹತ್ವದ ವಿಚಾರವನ್ನ ಜನರ ಜೊತೆ ಹಂಚಿಕೊಳ್ತಾರಾ, ಏನಿರಬಹುದು ಅನ್ನುವ ಕುತೂಹಲ ಅಂತೂ ಎಲ್ಲರಲ್ಲೂ ಕೂಡ ಇದೆ. ಇಡೀ ಒಂದು ವಿಶ್ವದ ಮಾತ್ರ ಅಲ್ಲ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಏನ್ ಹೇಳ್ಬೋದು? ವ್ಯಾಕ್ಸಿನ್ ವಿಚಾರ ಏನಾದ್ರೂ ಘೋಷಣೆ ಮಾಡಬಹುದು. ಯಾಕಂದ್ರೆ ಆಲ್ರೆಡಿ 2 ಟೈಮ್ ಅಂದ್ರೆ 2 ಸಲ ಕೂಡ ಆಲ್ರೆಡಿ ಸಕ್ಸಸ್ ಆಗಿದೆ ಈ ಒಂದು ಪ್ರಯೋಗ. ಹಾಗಾಗಿ ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಕ್ಸಿನ್ ವಿಚಾರ ಘೋಷಣೆ ಮಾಡ್ತಾರ, ಅಥವಾ ಕೊರೋನಾ ನಿಯಮಗಳನ್ನ ಇನ್ನಷ್ಟು ಕಠಿಣಗೊಳಿಸ್ತಾರ? ಇದು ಕೂಡ ಇದೆ. ಈ ತರದ ಒಂದು ಚಿಂತನೆ ಕೂಡ ಇದೆಯಾ? ಹೀಗೆ ಅನೇಕ ಕುತೂಹಲ ಇದೆ, ಅನೇಕ ಪ್ರಶ್ನೆಗಳಿದೆ. ಏನ್ ಹೇಳಬಹುದು? ತನ್ನ ಭಾಷಣದಲ್ಲಿ ಯಾವ ರೀತಿಯಂತಹ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು? ಎಲ್ಲರಲ್ಲೂ ಇರುವಂತಹ ಕುತೂಹಲ ಅದೇ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಏನಿರುತ್ತೆ? ಇವತ್ತು ಅವರು ದೇಶದ ಜನರನ್ನ ಉದ್ದೇಶಿಸಿ ಏನ್ ಹೇಳ್ತಾರೆ, ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು 6 ಗಂಟೆಗೆ ಸರಿಯಾಗಿ ದೇಶವನ್ನ ಉದ್ದೇಶಿಸಿ ಮಾತನಾಡ್ತಾರೆ, ಭಾಷಣವನ್ನ ಮಾಡ್ತಾರೆ.
ಆರ್ಆರ್ ನಗರದಲ್ಲಿ ಮತ್ತೆ ಶುರುವಾಯಿತು ವಾರ್. ಆರ್ಆರ್ ನಗರದಲ್ಲಿ ವೋಟರ್ ಐಡಿ ವಾರ್ ಮತ್ತೆ ಆರಂಭ ಆಗಿದೆ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ವಿರುದ್ಧ ದೂರು ನೀಡೋದಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿದೆ. ಕ್ಷೇತ್ರದಲ್ಲಿ ವೋಟರ್ ಐಡಿ ಪಡೆದು ದುಡ್ಡು ಕೊಡ್ತಿದ್ದಾರೆ ಅನ್ನುವಂತಹ ಆರೋಪ ಈಗ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇದೆ. ಮತದಾರರಿಗೆ ದುಡ್ಡನ್ನ ಕೊಟ್ಟು ವೋಟರ್ ಐಡಿಯನ್ನ ಪಡೆದಿದ್ದಾರೆ ಅನ್ನುವಂತಹ ಆರೋಪ ಈಗ ಇದು. ಸೊ ಚುನಾವಣಾ ಆಯುಕ್ತರಿಗೆ ಈಗ ಕಾಂಗ್ರೆಸ್ ದೂರು ಕೊಡೋದಕ್ಕೆ ಮುಂದಾಗಿದೆ. ಕಾಂಗ್ರೆಸ್ನ ನಾಯಕರು ದೂರು ಕೊಡೋದಕ್ಕೆ ಈಗ ರೆಡಿಯಾಗಿದ್ದಾರೆ. ಮುನಿರತ್ನ ವಿರುದ್ಧ ಒಂದ್ ಕಡೆ ಅಂದ್ರೆ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಈಗ ಕಾಂಗ್ರೆಸ್ನವರು ದೂರು ಕೊಡೋದಕ್ಕೆ ಮುಂದಾಗಿರೋದು. ಆಲ್ರೆಡಿ ವಾರ್ ಅಂತೂ ಆರಂಭ ಆಗಿದೆ. ಈಗಾಗಲೇ ರಾಜಕೀಯ ಜಟಾಪಟಿಗಳು ಫೈಟ್ ಯಾವ ರೀತಿಯಾಗಿ ನಡೀತಾ ಇದೆ ಪ್ರತಿದಿನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಬಿಜೆಪಿ ಅಭ್ಯರ್ಥಿಗೆ ವೋಟ್ ಅಂತ ಹೇಳಿ ಬರೆಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮುನಿರತ್ನ ಅವರ ವಿರುದ್ಧ ಮಾಡಲಾಗ್ತಾ ಇದೆ. ಮುನಿರತ್ನ ಬೆಂಬಲಿಗರು ಈ ರೀತಿಯ ಕೆಲಸವನ್ನ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಈಗ ಕಾಂಗ್ರೆಸ್ ಮಾಡ್ತಾ ಇರೋದು. ಕುಕ್ಕರ್ ಹಾಗೇನೆ ಸೀರೆ ಕೊಟ್ಟು ವೋಟರ್ ಐಡಿಯನ್ನ ಪಡೆದಂತಹ ಆರೋಪ ಇದೆ. ಈ ವೋಟರ್ ಐಡಿಗಳನ್ನ ವಾಪಸ್ ಕೊಡ್ತಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಇವತ್ತು ದೂರನ್ನ ಕೊಡೋದಕ್ಕೆ ಸಜ್ಜಾಗಿದೆ. ಆರ್ಆರ್ ನಗರದಲ್ಲಂತೂ ಬಹಳ ಜಟಾಪಟಿ ಕಾಣಿಸ್ತಾ ಇದೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮತ್ತೆ ಈಗ ದೂರು ಕೊಡೋದಕ್ಕೆ ಮುಂದಾಗಿದೆ. ಕಾಂಗ್ರೆಸ್ನ ನಾಯಕರು ಯಾವ ರೀತಿಯಾಗಿ ನೀವು ಗಮನಿಸ್ತಾ ಇದ್ದೀರಾ, ಒಂದ್ ಕಡೆ ಲೆಟರ್ ಅನ್ನ ಕೂಡ ನೀವು ನೋಡ್ತಾ ಇರಬಹುದು. ಇನ್ನೊಂದು ಕಡೆ ಕಾಂಗ್ರೆಸ್ನ ಕಚೇರಿಯಲ್ಲಿ ಈಗ ಅಂದ್ರೆ ಕಾಂಗ್ರೆಸ್ನ ನಾಯಕರು ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ. ಮುನಿರತ್ನ ಅವರ ಬೆಂಬಲಿಗರ ವಿರುದ್ಧ ಕೂಡ ಆರೋಪವನ್ನ ಮಾಡಿದ್ದಾರೆ. ಮತದಾರರಿಗೆ ದುಡ್ಡು ಕೊಡ್ತಾ ಇರುವಂತಹ ಆರೋಪ ಇದೆ. ಜೊತೆಗೆ ಕುಕ್ಕರ್ ಕೊಟ್ಟಿರುವಂತಹ ವಿಚಾರ ಇದೆ, ನಕಲಿ ವೋಟರ್ ಐಡಿ ವಿಚಾರ ಇದೆ. ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಈಗ ಆ ಆರೋಪವನ್ನ ಮಾಡಿಕೊಂಡು ಈಗ ದೂರು ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿಯಾದಂತಹ ಪ್ರಕ್ರಿಯೆಗಳಾಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಈಗ ಒಂದ್ ಕಡೆ ಈಗಾಗಲೇ ಫೈಟ್ ಅಂತೂ ಬಹಳ ಜೋರಾಗಿ ನಡೀತಾ ಇದೆ. ಪ್ರಕ್ರಿಯೆಗಳು ಬಹಳ ಜೋರಾಗಿ ನಡೀತಾ ಇದೆ. ವಾಗ್ಯುದ್ಧಗಳು, ವಾಕ್ಸಮರಗಳು, ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೀತಾ ಇದೆ. ಇವೆಲ್ಲದರ ಮಧ್ಯೆ ಈಗ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾಗಿರೋದು ಕೂಡ ಬಹಳ ಒಂದು ರೀತಿಯಲ್ಲಿ ಚುನಾವಣಾ ಫೈಟ್ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆಯಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಇನ್ನು ಚುನಾವಣಾ ಆಯುಕ್ತರಿಗೇನೆ ದೂರು ಕೊಡೋದಕ್ಕೆ ಈಗ ಕಾಂಗ್ರೆಸ್ನ ನಾಯಕರು ಮುಂದಾಗಿದ್ದಾರೆ. ಮುನಿರತ್ನ ಅವರ ವಿರುದ್ಧ, ಜೊತೆಗೆ ಮುನಿರತ್ನ ಅವರ ಬೆಂಬಲಿಗರು ಏನೇನ್ ಮಾಡ್ಕೊಂಡಿದ್ದಾರೆ, ಬಿಜೆಪಿ ಅಭ್ಯರ್ಥಿಗೆ ವೋಟ್ ಅಂತ ಹೇಳಿ ಬರ್ಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರೋದು. ಅದು ಮುನಿರತ್ನ ಬೆಂಬಲಿಗರು ಈ ರೀತಿಯ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಹಾಗೆ ಕುಕ್ಕರ್ ಮತ್ತು ಸೀರೆ ಕೊಟ್ಟು ವೋಟರ್ ಐಡಿ ಪಡೆದಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ವೋಟರ್ ಐಡಿಗಳನ್ನ ವಾಪಸ್ ಕೊಡ್ತಿಲ್ಲ ಅನ್ನುವಂತಹ ದೂರು ಕೂಡ ಈಗ ಕೇಳಿ ಬರ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಡೋದಕ್ಕೆ, ಚುನಾವಣಾ ಆಯುಕ್ತರಿಗೆ ದೂರು ಸಲ್ಲಿಸೋದಕ್ಕೆ ಕಾಂಗ್ರೆಸ್ನ ಮುಖಂಡರು ರೆಡಿ ಆಗಿದ್ದಾರೆ, ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಮುನಿರತ್ನ ಅವರ ವಿರುದ್ಧನ, ಮುನಿರತ್ನ ಅವರ ಬೆಂಬಲಿಗರ ವಿರುದ್ಧನ, ಅಥವಾ ಏನೆಲ್ಲ ಆರೋಪಗಳನ್ನ ಇಟ್ಕೊಂಡು ದೂರು ಸಲ್ಲಿಸೋದಕ್ಕೆ ಕಾಂಗ್ರೆಸ್ ಮುಖಂಡರು ರೆಡಿ ಆಗಿದ್ದಾರೆ? ನವಿತಾ, ಮುಖ್ಯವಾಗಿ ಪರ್ಟಿಕ್ಯುಲರ್ ಆಗಿನೇ ಮುನಿರತ್ನ ಅವರ ವಿರುದ್ಧವಾಗಿನೇ ಈಗ ದೂರು ಕೊಡ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರು. ಯಾಕಂದ್ರೆ ಅವರು ಇತ್ತೀಚೆಗೆ ಆರ್ಆರ್ ನಗರದಲ್ಲಿ ಏನು ವೋಟರ್ ಐಡಿಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಮತದಾರರಿಂದ. ಹಿಂದೆ ಲಾಕ್ಡೌನ್ ಆದಂತ ಸಂದರ್ಭದಲ್ಲೂ ಕೂಡ ಸೀರೆ ಮತ್ತೆ ಕೆಲ ಸಾಮಗ್ರಿಗಳನ್ನ ಹಂಚಿಕೆ ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ವೋಟರ್ ಐಡಿಗಳನ್ನ ಪಡ್ಕೊಂಡು ಅವ್ರಿಗೆ ಸೀರೆ ಮತ್ತೆ ಆಗಿರ್ಬೋದು, ಕುಕ್ಕರ್ಗಳನ್ನ, ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈಗ ಚುನಾವಣೆ ಆದ ನಂತರವಾಗಿ ವೋಟರ್ ಐಡಿಗಳನ್ನ ಪಟ್ಕೊಂಡು ಅವರಿಗೆ ದುಡ್ಡು ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪದಡಿಯಲ್ಲಿ ಈಗ ಕೆಲ ಮತದಾರರು ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ತಮ್ಮ ವೋಟರ್ ಐಡಿ ಕಾರ್ಡ್ಗಳನ್ನ ಈಗ ಅವ್ರು ಕಿತ್ಕೊಂಡಿದ್ದಾರೆ, ಅದನ್ನ ಮತ್ತೆ ವಾಪಸ್ ತೆಗೆದುಕೊಡಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಈಗ ಸಂಪೂರ್ಣವಾದಂತ ವಿವರವನ್ನ ಪಡ್ಕೊಂಡೋದ್ರ ಮೂಲಕವಾಗಿ ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ದೂರನ್ನು ಕೂಡ ಕೊಡ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಗ್ರಪ್ಪ ಸೇರಿದಂತ ಪ್ರಮುಖ ನಾಯಕರುಗಳು ದೂರನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ದೂರನ್ನ ಪ್ರಮುಖವಾಗಿ ಏನಂತಂದ್ರೆ ದೂರಿನಲ್ಲಿ ಮೆನ್ಷನ್ ಮಾಡುವಂತದ್ದು ಅಂದ್ರೆ ಮುನಿರತ್ನ ಆಗಿರ್ಬೋದು, ಮುನಿರತ್ನ ಅವರ ಬೆಂಬಲಿಗರಾಗಿರ್ಬೋದು, ಈ ರೀತಿಯಾದ ಒಂದು ಕೆಲಸವನ್ನ ಅಂದ್ರೆ ಆರ್ಆರ್ ನಗರ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಲಗ್ಗೆರೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ವಾರ್ಡ್ಗಳಲ್ಲಿ ಈ ರೀತಿಯಾದಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅವ್ರಿಗೆ ವೋಟರ್ ಐಡಿ ಕಾರ್ಡ್ಗಳನ್ನ ಮತ್ತೆ ವಾಪಸ್ ಪಡಿಬೇಕು, ಮತ್ತೆ ಈಗೇನು ಈಗ ಒಂದು ಕೆಲಸವನ್ನ ಮಾಡ್ತಾರ ವಿರುದ್ಧವಾಗಿ ಸೂಕ್ತವಾದಂತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಮತ್ತೆ ನಿನ್ನೆ ಬಿಬಿಎಂಪಿ ಕಮಿಷನರ್ ಆಗಿರ್ಬೋದು ಮತ್ತೆ ಚುನಾವಣೆ ಅಧಿಕಾರಿ ಆಗಿರ್ತಕ್ಕಂಥ ಮಂಜುನಾಥ್ ಪ್ರಸಾದ್ ಅವರು ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರೋ ಕೆಲವರು ವೋಟರ್ ಐಡಿಗಳನ್ನ ಇಸ್ಕೊಳ್ತಾ ಇದ್ದಾರೆ ಮತದಾರರಿಂದ ಅನ್ನುವಂಥದ್ದು. ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಈ ರೀತಿಯಾದಂತ ಮಾಡಬಾರ್ದು. ಒಂದ್ ವೇಳೆ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಏನು ಕ್ರಮವನ್ನ ಕೈಗೊಳ್ತೀವಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.
ಹೀಗೆ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಯಾವುದೇ ಬೆಳವಣಿಗೆಗಳಾಗಿರ್ಬೋದು ಅಥವಾ ಯಾವ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಎಲ್ಲಾ ಬೆಳವಣಿಗೆಗಳನ್ನ ನೀವು ಸಮಗ್ರವಾಗಿ ತಿಳ್ಕೋಬೇಕು ಅನ್ನೋದಾದ್ರೆ ನಮ್ಮ ನ್ಯೂಸ್18 ಕನ್ನಡದ ಚಾನಲ್ ಜೊತೆಗೆ news18kannada.comಗೆ ಲಾಗಿನ್ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲಾ ಸುದ್ದಿಗಳು ನಿಮ್ಮ ಮುಂದಿರುತ್ತೆ. ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಂತಹ ಹೇಳಿಕೆ. ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿಗೆ ಈಗ ಆಗಮಿಸಿದ್ದಾರೆ ಮರಂಕಲ್ ಅವರು. ಬಿಎಸ್ವೈ ರಾಜಕೀಯ ಸಲಹೆಗಾರ ಅವರು ಮರಂಕಲ್ ಅವರು. ಸೊ ಅವರೀಗ ಸಂಧಾನ ಸಭೆಯನ್ನ ಮಾಡ್ತಾ ಇದ್ದಾರೆ. ಶಾಸಕರ ಭವನದಲ್ಲಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಂಧಾನಕ್ಕೆ ಆಗಮಿಸಿದ್ದಾರೆ. ಶಾಸಕರ ಭವನಕ್ಕೆ ಆಗಮಿಸಿದ್ದಾರೆ ಸಿಎಂ ರಾಜಕೀಯ ಸಲಹೆಗಾರರಾಗಿರುವಂತಹ ಮರಂಕಲ್ ಅವರು. ಯತ್ನಾಳ್ ಅವರನ್ನ ಸಮಾಧಾನ ಮಾಡೋದಕ್ಕೆ ಬಂದ್ರ ಮರಂಕಲ್ ಅನ್ನುವ ಪ್ರಶ್ನೆ ಇದೆ. ಯಾಕಂದ್ರೆ ಇವತ್ತು ಕೊಟ್ಟಂತಹ ಹೇಳಿಕೆ ಬಹಳ ಸಂಚಲನಕ್ಕೆ ಕಾರಣ ಆಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಂತಹ ಹೇಳಿಕೆ 125 ಕೋಟಿ ರೂಪಾಯಿ ಬಂದಿದ್ದನ್ನು ನಮ್ಮ ಮುಖ್ಯಮಂತ್ರಿಗಳೇ ತಕೊಂಡ್ಮ್ಯಾಗ ಅವರಿಗೆ ನಮಗೆ ಜಗಳ ಚಾಲು ಆಗೈತಿ. ಅವ್ರು ಬರೀ ಶಿವಮೊಗ್ಗಕ್ಕೆ ಹೋಗ್ಲಾಕಂತಾರೆ. ಈಗ ನಮ್ಮದು ಮೊನ್ನೆ ಆಗೈತೆ ಸ್ವಲ್ಪ. ಇನ್ನೇನು ಅವ್ರೇನು ಭಾಳ ದಿವಸ ಶುರುವಲ್ಲ, ಅವ್ರದ್ದು ಬಂದೈತಿ. ಯಾಕಂದ್ರೆ ಮ್ಯಾಗಿನವ್ರಿಗೆ ಸಾಕಾಗಿತ್ತು ಅದು. ಅದಕ್ಕೆ ನಾನು ಉಮೇಶ್ ಕತ್ತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಶಿವಮೊಗ್ಗ ಮುಖ್ಯಮಂತ್ರಿಯೋ ಕರ್ನಾಟಕ ಮುಖ್ಯಮಂತ್ರಿ ಅಂತ. ಅದು 125 ಕೋಟಿ ತಕ್ಕೊಂಡಿರ್ಲಿಲ್ಲ ಅಂದ್ರ ಬೆಂಗಳೂರು ಕಡೆಯವರು ಬಂದ ನಮ್ಮ ಬಿಜಾಪುರ ಮನೆಗೆ ಬಂದ ನಿಂತಿರ್ಬೇಕು. ಈಗ ನಾವು ಹೋಗಿ ನಿಂದಿರ್ತೀವಿ ಎಲ್ಲಾರು ಮನೆ ಮುಂದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಜನರ ಮೇಲೆ ನಮ್ಮ ಮುಖ್ಯಮಂತ್ರಿ ಆಗ್ತಾರೆ ಬಿಜೆಪಿ ಅವರು. ಏನವ್ರು ಮಂಡ್ಯದಾಗ ಯಾರು ಓಟ್ ಹಾಕ್ತಾರ, ಚಾಮರಾಜನಗರನಾಗ ಯಾರು ಓಟ್ ಹಾಕ್ತಾರ, ಕೋಲಾರನಾಗ ಯಾರು ಓಟ್ ಹಾಕ್ತಾರ. ಓಟ್ ಹಾಕೋರು ನಮ್ಮವ್ರ ಈ ಕಡೆ ಉತ್ತರ ಕರ್ನಾಟಕ ಜನನೇ ಒಂದು 100 MLA ಕಳ್ಸಮ್ಯಾಗ ಆ ಕಡೆ ಎಲ್ಲ ಗೋಳೆ ಮಾಡೋದು ಒಂದು 10-15 ಮಾಡ್ತಾರೆ. 95 MLA ನಾವೇ ಇರ್ತೀವಿ. ಮುಂದಿಂದ ಏನಾದ ಉತ್ತರಾಧಿಕಾರಿ ಉತ್ತರ ಕರ್ನಾಟಕದವ್ರನ್ನ ಮಾಡೋಣ ಅಂತ ನಮ್ಮ ಪ್ರಧಾನಮಂತ್ರಿ ಮೀರ್ ಸಾದಿಕ್ ಯಾರು ಅಂತ ಎಲ್ರಿಗೂ ಗೊತ್ತು. ಯಡಿಯೂರಪ್ಪ ಅವರನ್ನ ಇಳಿಸೋಕೆ ಮೀರ್ ಸಾದಿಕ್ ತನ್ನ ನಾಲಿಗೆ ಬಿಗಿ ಹಿಡಿದು ಮಾತಾಡಲಿ ಅಂತ ಹೇಳಿದ್ದಾರೆ. ಈಗ ಬೆಂಗಳೂರಿನ ಹಣ ಲೂಟಿ ಮಾಡಿದವರಿಂದ ನೀತಿ ಪಾಠ ಅನ್ನುವಂತಹ ವಿಚಾರವನ್ನ ಡಿಸಿಎಂ ಅಶ್ವಥ್ ನಾರಾಯಣ್ಗೆ ಡಿಕೆ ಸುರೇಶ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವ್ರನ್ನ ಇಳಿಸೋಕೆ ಮೀರ್ ಸಾದಿಕ್ ತನವನ್ನ ತೋರಿಸ್ತಾ ಇದ್ದಾರೆ. ಮೀರ್ ಸಾದಿಕ್ ಯಾರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ನಾಲಿಗೆ ಬಿಗಿ ಹಿಡಿದು ಮಾತಾಡಲಿ, ಬೆಂಗಳೂರಿನ ಹಣ ಲೂಟಿ ಮಾಡಿದ್ರಿಂದ ನೀತಿ ಪಾಠನ ಇದು. ಡಿಕೆಶಿ ಬಳಿ ಪ್ರಮಾಣ ಮಾಡಿಸೋ ಯೋಗ್ಯತೆ ಏನಿದೆ ಇವನಿಗೆ ಅಂತ ಹೇಳಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರಿಗೆ ಡಿಕೆ ಸುರೇಶ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಇವತ್ತು ಉಪಚುನಾವಣೆಯ ವಿಚಾರ ಏನಿದೆ ಅದರ ಬಗ್ಗೆ ಮಾತಾಡಬೇಕೇ ಹೊರತು ಮೀರ್ ಸಾದಿಕ್ ಯಾರು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ರಿಗೂ ಗೊತ್ತು. ಯಾವ ಮೀರ್ ಸಾದಿಕ್ ತನ ಯಡಿಯೂರಪ್ಪನವ್ರನ್ನ ಇಳಿಸ್ಲಿಕ್ಕೆ ಯಾವ ನಾಯಕರುಗಳು ಹಿಂಬಾಗಿಲಿನಿಂದ ಬೇರೆ ಬೇರೆ ಕದ ತಟ್ತಾ ಇದ್ದಾರೆ ಅಂತ ಹೇಳಿ ಅಧಿಕಾರದ ದಾಹ ಇರ್ತಕ್ಕಂಥ ಬಿಜೆಪಿಯ ಯಾರೋ ಹೇಳಿದ್ರಲ್ಲ ನೀವು, ಅವನ ಹೆಸರೇನು, ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದ್ಸಾರಿ ಚಿಂತನೆಯನ್ನ ಮರುಚಿಂತನೆಯನ್ನ ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳಿ. ಏನು ಇವರೆಲ್ಲ ಒಂದು ಒಕ್ಕೂಟ ಇದೆ, ಈ ಭ್ರಷ್ಟ ಒಕ್ಕೂಟದ ವ್ಯವಸ್ಥೆಯ ಜನ ಇವರಿದಾರಲ್ಲ, ಮಿತ್ರ ಮಂಡಳಿ. ಆ ಮಿತ್ರ ಮಂಡಳಿಯವರು ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ಲೂಟಿ ಮಾಡಿದ್ದಾರೆ ಅನ್ನೋದನ್ನ ಜನ ನೋಡ್ತಾ ಇದ್ದಾರೆ. ಈ ಕರೋನಾ ಸಂದರ್ಭದಲ್ಲಿ ಈ ಪಂಚಪಾಂಡವರು ಅಷ್ಟದಿಕ್ಪಾಲಕರು ಇದ್ರಲ್ಲ, ಅವರು 2,000 ಕೋಟಿ ರೂಪಾಯಿ ಹಣ ಲೂಟಿ ಹೊಡೆದಿರೋದ್ರಲ್ಲ, ಅದಕ್ಕೆ ಸಾರ್ವಜನಿಕರಿಗೆ ಲೆಕ್ಕ ಕೊಡುವಂತ ಕೆಲಸ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಇದೊಂದು ಲೂಟಿಕೋರಿ ಸರ್ಕಾರನೇ ಹೊರತು ಬೇರೇನೂ ಅಲ್ಲ. ಬಿಡ್ಲಿರಿ, ನಾಳೆ ಬೆಳಗ್ಗೆ ಬಿಡ್ಲಪ್ಪ, ಅವನ ಹತ್ರ ಏನೈತೆ ಅದನ್ನ, ಏನೇನ ಚಿತ್ರ ಕೆಟ್ಟೋಯ್ತೆ, ಪಿಕ್ಚರ್ ಕೆಟ್ಟೋಯ್ತೆ, ಡಬ್ಬ ಬಿಡೋಕೆ. ನೋಡಿ, ಇವತ್ತು ಉಪಚುನಾವಣೆ ರಾಜಕೀಯ, ಆರ್ಥಿಕ ಆಗಿರ್ಬೋದು, ಕ್ರೀಡೆ, ಮನರಂಜನೆಗೆ ಸಂಬಂಧಪಟ್ಟಂತಹ ಯಾವುದೇ ಸುದ್ದಿಗಳನ್ನ ನೀವು ಸಮಗ್ರವಾಗಿ ವಿಶ್ಲೇಷಣಾತ್ಮಕವಾಗಿ ತಿಳ್ಕೋಬೇಕು ಅನ್ನೋದಾದ್ರೆ news18 ಕನ್ನಡ ಚಾನಲ್ ಜೊತೆಗೆ news18kannada.comಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಸುದ್ದಿ. ಮಹಾಪ್ರವಾಹಕ್ಕೆ ಬದುಕೆ ನೀರಾಬಟ್ಟೆ.
ಬಿಡಿಎನಿಂದ ಪರಿಷ್ಕೃತ ಶುಲ್ಕ ಪ್ರಕಟಗೊಂಡಿದೆ. ಡಬಲ್ ಶುಲ್ಕವನ್ನ ನೀವು ಪಾವತಿ ಮಾಡಬೇಕಾಗುತ್ತೆ. ಸೈಟ್ ಖರೀದಿಸಿರೋರು, ಖಾಲಿ ಸೈಟ್ ಇರೋರಿಗೆ ಈ ಒಂದು ವಿಚಾರ ಶಾಕ್ ಇದೆ. ಯಾಕಂದ್ರೆ ಅರ್ಜಿ ಆಗಿರ್ಬೋದು, ಖಾತಾ ವರ್ಗಾವಣೆ ಆಗಿರ್ಬೋದು, ನೋಂದಣಿ ಶುಲ್ಕ ಆಗಿರ್ಬೋದು, ಇವೆಲ್ಲವೂ ಕೂಡ ದುಬಾರಿ ಆಗಿದೆ. ಡಬಲ್ ರೇಟ್ ಅಂದ್ರೆ ಡಬಲ್ ಫೀಸ್ ಇದು. ಖಾಲಿ ಸೈಟ್ ನಿರ್ವಹಣಾ ಶುಲ್ಕವೂ ಕೂಡ ದುಬಾರಿ ಆಗಿದೆ. ಪರಿಷ್ಕೃತ ದರದ ಪಟ್ಟಿಯನ್ನ ಈಗ ರಿಲೀಸ್ ಮಾಡಿದೆ ಬಿಡಿಎ. ಕೊರೋನಾ ಸಂಕಷ್ಟದಲ್ಲಿ ಫೀಸ್ ಹೆಚ್ಚಳಕ್ಕೆ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮೊದಲೇ ಬಿಡಿಎ ಮೇಲೆ ತುಂಬಾ ಆರೋಪಗಳಿವೆ. ಇದೀಗ ಅರ್ಜಿಗಳ ಹೆಸರಲ್ಲಿ ಸಾರ್ವಜನಿಕರಿಂದ ಬಿಡಿಎ ಸುಲಿಗೆಯನ್ನ ಮಾಡ್ತಾ ಇದೆಯಾ? ಬಿಡಿಎ ಸೈಟ್ ನೀಡಿದ ಕಾಲಮಿತಿಯೊಳಗೇನೆ ಮನೆ ನಿರ್ಮಿಸಬೇಕು. ಕಾಲಮಿತಿಯೊಳಗೆ ಮನೆ ನಿರ್ಮಿಸದಿದ್ರೆ ದಂಡ ಕಟ್ಟಬೇಕು. ಕಾಲಮಿತಿ ಮೀರಿದ ಬಳಿಕ ಪ್ರತಿ ವರ್ಷ ದಂಡವನ್ನ ವಿಧಿಸುತ್ತೆ ಬಿಡಿಎ. ಕೆಂಪೇಗೌಡ ವಸತಿ ಯೋಜನೆಗೆ ಮಾತ್ರ 3 ವರ್ಷ ಕಾಲಮಿತಿ ಇರುತ್ತೆ. ಇದಾದ ಬಳಿಕ ಪ್ರತಿ ವರ್ಷ ದಂಡ ವಿಧಿಸಲಾಗುತ್ತೆ. 10 ವರ್ಷಗಳ ಒಳಗೆ ಮನೆ ನಿರ್ಮಿಸಿದ್ರೆ ಬಿಡಿಎ ದಂಡ ಹಿಂಪಡೆಯುತ್ತೆ. ಒಂದು ವೇಳೆ ದಂಡ ಕಟ್ಟಿದ್ರೆ ಆ ದಂಡದ ಮೊತ್ತ ಮರುಪಾವತಿ ಆಗುತ್ತೆ. ಉಳಿದ ಯೋಜನೆ 3 ವರ್ಷ ಮಾತ್ರ. ಆ ನಂತರವೂ ಮನೆ ಕಟ್ಟಲಿಲ್ಲ ಅನ್ಕೊಳ್ಳಿ, ದಂಡ 3 ವರ್ಷಗಳ ನಂತರ ಮನೆ ಕಟ್ಟದಿದ್ರೆ ಪ್ರತಿ ವರ್ಷವನ್ನ ಕೂಡ ಕಟ್ಟಬೇಕಾಗುತ್ತೆ. ರಿಸೋರ್ಸ್ ಮೊಬಿಲೈಸೇಷನ್ ಸಲುವಾಗಿ ಅಂದರೆ ನಮ್ಮ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಸಲುವಾಗಿ ನಮ್ಮ ಹಿಂದೆ ಇದ್ದಂಥ ಖಾತಾ ಚಾರ್ಜಸ್ಸು ಮತ್ತು ಸೈಟ್ ರಿಜಿಸ್ಟ್ರೇಷನ್ ಫೀಸು, ಫ್ಲ್ಯಾಟ್ ರಿಜಿಸ್ಟ್ರೇಷನ್ ಫೀಸು, ವೇಕೆಂಟ್ ಲ್ಯಾಂಡ್ ಟ್ಯಾಕ್ಸು ಇದನ್ನೆಲ್ಲ ನಾವು ಪರಿಷ್ಕರಿಸಲು ಬೋರ್ಡ್ನಲ್ಲಿ ತೀರ್ಮಾನ ಆಗಿದೆ. ಹಿಂದೆ 2016 ಆಗಿದ್ದ ರೇಟ್ಸ್ನ ನಾವು ಇವಾಗ ರಿವೈಸ್ ಮಾಡಿದ್ದೇವೆ. ಸೊ ಅದರ ಪ್ರಕಾರ ನಮ್ಮದು ಚೇಂಜ್ ಆಫ್ ಖಾತಾಗೆ ಏನಿತ್ತು ಒಂದು 20-30 ಸೈಟ್ಗೆ 500 ಇದ್ದರೆ ಈಗ ಅದು 1000 ರೂಪೀಸ್ ಆಗಿದೆ. ಸೊ ಇದು ಖಾತಾ ಫೀಸಸ್ ಎಲ್ಲ ಡಬಲ್ ಆಗಿದೆ. ಅದೇ ರೀತಿ ಸೈಟ್ ಪರ್ಚೇಸ್ನ ಕೂಡ ನಾವು ಸೈಟ್ ಪರ್ಚೇಸ್ಗೆ ಅವರು ಅಪ್ಲಿಕೇಶನ್ ಫೀಸ್ ಹಾಕಬೇಕು, ರಿಜಿಸ್ಟ್ರೇಷನ್ ಫೀಸ್ ಹಾಕಬೇಕು, ಅದನ್ನು ನಾವು ರಿವೈಸ್ ಮಾಡಿದ್ದೀವಿ. ಅದರಲ್ಲಿ ಯಾವ ರೀತಿ ಅಂದರೆ ಒಂದು 30-40 ಸೈಟ್ಗೆ ಹಿಂದೆ ನಾವು 2000 ರೂಪೀಸ್ ತೊಗೋತಾ ಇದ್ವಿ, ಈಗ 5000. ಸೊ ಈ ಥರ SC/ST ಒಂದು ಕ್ಯಾಟಗರಿ ಇದೆ, ಅದರ್ಸ್ಗೆ ಒಂದು ಕ್ಯಾಟಗರಿ, 50-80 ಆದರೆ ಒನ್ ಡೈಮೆನ್ಷನ್ಗೆ ಆದರೆ ಒಂದೊಂದು ರೇಟು. ಸೊ ಈ ಥರನೆಲ್ಲ ರಿವೈಸ್ ಆಲ್ಮೋಸ್ಟ್ ಡಬಲ್ ಮಾಡಿದ್ದೇವೆ. ಬಿಡಿಎ ಎಂದು ಏನು ಕರೀತೇವೆ, ಇದು ಬಡವರ ಪರ ಇರಬೇಕಾಗಿತ್ತು. ಆದರೆ ಇವತ್ತು ಏನು ಈ ಕೊರೋನಾ ಏನೋ ಮಹಾಮಾರಿಯ ಟೈಮಲ್ಲಿ ತೆರಿಗೆ ಹಣವನ್ನು ಏನು 500 ರೂಪಾಯಿ ಇರೋಂಥ ತೆರಿಗೆನ 1000 ಮಾಡಿದ್ದೀರಾ, 1000 ಇರೋದನ್ನ 2000 ಮಾಡಿದ್ದೀರಾ, 2000 ಇರೋದನ್ನ 4000 ಮಾಡಿದ್ದೀರಾ, 5000 ಇರೋ 10,000 ಮಾಡಿದ್ದೀರಾ. ದಯವಿಟ್ಟು ಈ ಸರ್ಕಾರದವರಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ದಯವಿಟ್ಟು ಇದನ್ನು ಒಂದು ಬಡವರ ಪರ ಇರಿ ನೀವು. ಇವತ್ತು ಕೊರೋನಾನ ಮಹಾಮಾರಿಗೆ ಎಲ್ಲ ಉದ್ಯೋಗಗಳಿಲ್ಲ, ಕಂಪ್ನಿಗಳಿಲ್ಲ, ರೈತರು ಹಾಳಾಗಿ ಹೋಗ್ತಾ ಇದ್ದಾರೆ. ಇವತ್ತಿಂದ ಏನು ಬೆಂಗಳೂರಲ್ಲೂ ಸಹ ಸುಮಾರು ಕಂಪ್ನಿಗಳು ಮುಚ್ಚೋಗಿದ್ದಾವೆ. ಆಮೇಲೆ ಉದ್ಯೋಗ ಕಡಿತಗಳಾಗಿದ್ದಾವೆ, ಸಂಬಳ ಕಡಿತಗಳಾಗಿದ್ದಾವೆ. ಎಲ್ಲಿಂದ ಕೊಡ್ತಾರೆ ಮಹಾಸ್ವಾಮಿಗಳೇ? ನಿಮಗೆ ಸರ್ಕಾರ ನೀವು ಬರಬೇಕಾದ್ರೆ ನಾವು ಆ ರೀತಿ ಮಾಡ್ತೇವೆ, ಈ ರೀತಿ ಮಾಡ್ತೇವೆ, ಒಳ್ಳೆ ಕೆಲಸ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಬಂದ್ರಿ. ಇವತ್ತು ಎಲ್ಲದಕ್ಕೂ ಮುಟ್ಟಿದ್ದಕ್ಕೆ ಹಿಡಿದಕ್ಕೆ ತೆರಿಗೆಗಳು ಮಾಡ್ತಾ ಇದ್ದೀರಾ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಾವು ಸಾರ್ವಜನಿಕವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಏನಿದೆ ಈ ತೆರಿಗೆನ ಕಡಿವಾಣ ಹಾಕಿ, ಏನು ಹಳೆಯ ತೆರಿಗೆ ಇತ್ತು ಅದನ್ನು. ಪ್ರತಿಷ್ಠಿತ ಕ್ಲಬ್ನ ಅಧ್ಯಕ್ಷರಿಗೆ ಈಗ ಮತ್ತೊಂದು ಸಂಕಷ್ಟ. ಗಾಲ್ಫ್ ಕ್ಲಬ್ ಅಸೋಸಿಯೇಷನ್ ಅಧ್ಯಕ್ಷನಿಗೆ ಟ್ರಬಲ್ ಈಗ ಎದುರಾಗಿದೆ. ವಿನೋದ್ ಚಿನ್ನಪ್ಪ ಸೇರಿ 6 ಜನರ ಮೇಲೆ ಸಿಬಿಐನಲ್ಲಿ ಕೇಸ್ ದಾಖಲಾಗಿದೆ. ಪ್ರತಿಷ್ಠಿತ ಕ್ಲಬ್ನ ಅಧ್ಯಕ್ಷರಿಗೆ ಮತ್ತೊಂದು ಸಂಕಷ್ಟ. ಗಾಲ್ಫ್ ಕ್ಲಬ್ ಅಸೋಸಿಯೇಷನ್ ಅಧ್ಯಕ್ಷನಿಗೆ ಟ್ರಬಲ್ ಈಗ. ಯಾಕಂದ್ರೆ ವಿನೋದ್ ಚಿನ್ನಪ್ಪ ಸೇರಿದಂತೆ 6 ಜನರ ಮೇಲೆ ಸಿಬಿಐನಲ್ಲಿ ಕೇಸ್ ದಾಖಲಾಗಿದೆ. 2012-14ರಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿಂದ 2.6 ಕೆಜಿ ಚಿನ್ನ ರಿಕವರಿ ಆಗಿತ್ತು. ಆ ರಿಕವರಿ ಆಗಿರುವ 2.6 ಕೆಜಿ ಚಿನ್ನಾಭರಣ ಈಗ ನಾಪತ್ತೆಯಾಗಿದೆ. ನಾಪತ್ತೆಯಾದಾಗ ವಿನೋದ್ 5 ಸೇಫ್ ಕಸ್ಟಡಿ ಇನ್ಚಾರ್ಜ್ ಆಗಿದ್ರು. ಇದೇ ಕಾರಣಕ್ಕೆ ವಿನೋದ್ ಚಿನ್ನಪ್ಪ ಸೇರಿ 5 ವಿರುದ್ಧ ಕೇಸ್ ದಾಖಲಾಗಿದೆ. ಚಿನ್ನ ನಾಪತ್ತೆ ಹಿನ್ನೆಲೆ ಆಂತರಿಕ ತನಿಖೆಯನ್ನ ಮಾಡಿಸಿದ್ದಾರೆ ಜಂಟಿ ಆಯುಕ್ತರು. ತನಿಖೆ ವೇಳೆ ಅಧಿಕಾರಿಗಳ ಸಮ್ಮುಖದಲ್ಲಿ ಚಿನ್ನ ನಾಪತ್ತೆಯಾಗಿರುವ ಶಂಕೆ ಇದ್ದು ಕಸ್ಟಮ್ಸ್ ಅಧಿಕಾರಿಗಳು ಕೊಟ್ಟ ದೂರಿನ ಅನ್ವಯ ಸಿಬಿಐನಲ್ಲಿ ಎಫ್ಐಆರ್ ಕೂಡ ಆಗಿದೆ. ಗಾಲ್ಫ್ ಕ್ಲಬ್ ಅಧ್ಯಕ್ಷ ಸ್ಥಾನಕ್ಕೆ ಚಿನ್ನಪ್ಪ ರಾಜೀನಾಮೆಯನ್ನ ಸಲ್ಲಿಸಿದ್ದು ಕ್ಲಬ್ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಬಿಐ ಅಧಿಕಾರಿಗಳಿಂದ ವಿನೋದ್ ಚಿನ್ನಪ್ಪ ವಿಚಾರಣೆ ಮಾಡುವ ಸಾಧ್ಯತೆ ಇದ್ದು ಪೀಕ್ ಲಾಕ್ಡೌನ್ ವೇಳೆಯೂ ಕೂಡ ವಿನೋದ್ ಚಿನ್ನಪ್ಪ ಸುದ್ದಿಯಾಗಿದ್ರು. ಪಾಸ್ ದುರ್ಬಳಕೆ ಮಾಡಿಕೊಂಡು ಮಡಿಕೇರಿ ರೆಸಾರ್ಟ್ ಅಲ್ಲಿ ಪಾರ್ಟಿಯನ್ನ ಮಾಡಿ ಅನಾರೋಗ್ಯ ನೆಪ ಹೇಳಿ ಪಾಸ್ ಪಡೆದು ಮಡಿಕೇರಿಗೆ ಕೂಡ ಹೋಗಿದ್ರು. ಸೊ ರೆಸಾರ್ಟ್ ನಲ್ಲಿ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರಿಂದ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಂತಹ ಹಿನ್ನೆಲೆಯಲ್ಲಿ ಕಸ್ಟಮ್ಸ್ ಅಧಿಕಾರಿ ವಿನೋದ್ ಚಿನ್ನಪ್ಪ ಆ ಸಂದರ್ಭದಲ್ಲೂ ಕೂಡ ಕೇಸ್ ಆಗಿತ್ತು. ಕೇಸ್ ವಿಚಾರಣೆ ಮುಗಿದ ಬೆನ್ನಲ್ಲೇ ಈಗ ಸಿಬಿಐನಿಂದ ವಿಚಾರಣೆ ನಡೆಯಲಿದೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳ ಅಸಲಿಯತ್ತು ಬಯಲಾಗಲಿದೆ.
ನಿಮ್ಮನ್ನ ನೀವು ಕೋವಿಡ್-19 ನಿಂದ ರಕ್ಷಿಸಿಕೊಳ್ಳಿ. ಇದು ನ್ಯೂಸ್ 18 ಸಹಯೋಗದಲ್ಲಿ ಆರೋಗ್ಯ ಇಲಾಖೆ ನೀತಿ ಆಯೋಗ ಹಮ್ಮಿಕೊಂಡಿರುವ ಪ್ರಮುಖ ಕಾರ್ಯಕ್ರಮ. ಕೈಗಳನ್ನ ಸೋಪಿನಿಂದ ತೊಳೆಯಿರಿ, ಮೂಗು ಬಾಯಿ ಸಂಪೂರ್ಣವಾಗಿ ಮುಚ್ಚುವಂತೆ ಮಾಸ್ಕ್ ಧರಿಸಿ. ಮಾಸ್ಕ್ ಮುಂಭಾಗವನ್ನ ನೀವು ಮುಟ್ಟಬಾರ್ದು. ಮಾಸ್ಕ್ ಅನ್ನ ಸದಾ ಹಿಂದಿನಿಂದಲೇ ತೆಗೆಯುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೈಯನ್ನ ತೊಳೆಯದೆ ಮಾಸ್ಕ್ ಅನ್ನ ಮುಟ್ಟೋದಕ್ಕೆ ಹೋಗಬೇಡಿ. ಮಾಸ್ಕ್ ಅನ್ನ ತೆಗೆಯುವಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ತೆಗೆಯುವಂತಹ ಪ್ರಯತ್ನವನ್ನ ಮಾಡಿ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.